ಇಲ್ಲಿ ಅಮ್ಮ ಮೀನು ಕ್ಲೀನ್ ಮಾಡ್ತಿದ್ದಾರೆ. ಇವರು ನೋಡಿ ಸುದ್ದಿಯೇ ಇಲ್ಲ, ಇವರಿಗೆ ಅಭ್ಯಾಸ ಮಾಡ್ಲಿಲ್ಲ ಅದಕ್ಕೆ. ಒಂದು ಬೆಕ್ಕಿಗೆ ಮಾತ್ರ ಅಭ್ಯಾಸ ಮಾಡಿದ್ದು ಮೀನು ಹಾಕಿ, ಹಾಗೆ ಅದು ಮಾತ್ರ ಕೂಗುದು. ಇವರೆಲ್ಲ ನೋಡಿ ಆರಾಮದಲ್ಲಿ ಎಂತ ಗೊತ್ತಿಲ್ಲದ ಹಾಗೆ. ಇನ್ನೊಂದುಂಟು, ಇನ್ನೊಂದು ಯಾವ್ದಂತ ಹೇಳಿದ್ರೆ ನಮ್ಮ ಲಕ್ಕಿ ನೋಡಿ, ಅವನಿಗೆ ಸಹ ಗೊತ್ತಿಲ್ಲ, ಅವನಿಗೆ ಸಹ ಹಾಕ್ಲಿಲ್ಲ. ಹಸಿ ಯಾವಾಗ ನಾವು ಹಾಕ್ತೇವೆ ನೋಡಿ ಆಗ ಮಾತ್ರ ಅದಕ್ಕೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಬೂತಾಯಿ ಮೀನು ತಂದದ್ದು. ಈಗ ಬೂತಾಯಿ ಮೀನಲ್ಲಿ ಮೊಟ್ಟೆ ಎಲ್ಲ ಇರ್ತದೆ. ಮೊನ್ನೆ ತಗೊಂಡ ಟೊಮೆಟೊ ಇಲ್ಲಿ ಎಷ್ಟು ಕೆಜಿಗೆ ಅಂತೆ? ಕೆಜಿಗೆ 30. ಅಲ್ಲಿ ಎಷ್ಟು ಗೊತ್ತಿಲ್ಲ. ಇವತ್ತು ಬೇರೆ ಇದಕ್ಕೆ ಬೇರೆ ಶಾಪಿಗೆ ಎಲ್ಲಿ ಕಡಿಮೆ ಉಂಟು ಅಂತ ನೋಡಿದ್ರು ಒಂದೇ ರೇಟ್. ಎಲ್ಲ ಹಣ್ಣಾದ ತಗೊಂಡೆ ಉಂಟಲ್ಲ ಅದು ಮತ್ತೆ ಹಾಲಾಗ್ತದೆ. ಸ್ವಲ್ಪ ಕಾಯ್ತು ಸ್ವಲ್ಪ. ಸ್ಟಾರ್ ಫ್ರೂಟ್ ಅಲ್ಲ ಮತ್ತೊಂದು ನಕ್ಷತ್ರ ಅದು ಸಹ ಉಂಟು. ಇದು ಹುಳಿ ಉಂಟು ಸಿಹಿ ಉಂಟು ಗೊತ್ತಿಲ್ಲ, ಕೇಳು. ಇದು ಹುಳಿ ಉಂಟು ಸಿಹಿ ಉಂಟು? ಇದು ಸ್ವಲ್ಪ ಸಿಹಿ ಬರುತ್ತೆ. ಊರಿದ್ದ? ಎಷ್ಟಿದಕ್ಕೆ? ಕೆಜಿ 80 ರೂಪಾಯಿ. ಸ್ವಲ್ಪ ತಗೊಳ್ಳುವ, ಹೇಗುಂಟು ನೋಡುವ. ಸ್ವೀಟ್ ಬರುತ್ತೆ ಅದು. ಈಗ ಅದು ಊರಿದ ಸ್ವೀಟ್. ಇದು 1/4 ಕೆಜಿ ಸಾಕು. ಹೇಗುಂಟು ನೋಡ್ಲಿಕ್ಕೆ ಮಾತ್ರ. 1/4 ಕೆಜಿ ಕೊಡಿ. ತೊಳೆದು ತಿನ್ನೋದಲ್ಲ? ಸೈಡಿಂದ ಸ್ವಲ್ಪ ಕಟ್ ಮಾಡ್ಲಿಕ್ಕೆ ಉಂಟಾ? ಸೈಡಿಂದ ಸ್ವಲ್ಪ ಅರ್ಧ ಬೇಡ ಅಂತ. 40 ರೂಪಾಯಿ ತಗೊಂಡು 20. ಲೈಟ್ ಉಪ್ಪು ಮಾಡಲಿ, ಭಾರಿ ಸ್ಮೆಲ್ ಸೋಕಾಗ್ತದೆ. 40 ಕೆಜಿ ಬಟಾಟೆಗೆ ಆಲೂಗಡ್ಡೆ. ಒಂಜಿ ಒಳ್ಳೆದುಂಟಾ ಎಂತ? ಇದು ಬಟರ್ ಫ್ರೂಟ್ ಅಲ್ಲ? ಹಣ್ಣಾದ ಬಟರ್ ಫ್ರೂಟ್ ಇದು. ಈಗ ಪೇಟೆಗೆ ಹೋಗಿ ನಾವು ಇದನ್ನೇವೆ ನೋಡಿ, ಇಲ್ಲಿ ಸ್ಟಾರ್ ಫ್ರೂಟ್ ಇದು ನೋಡಿ, ಧಾರೆ ಪುಳಿ. ನಾನ್ ತಿನ್ನಿಲ್ಲ, ಹೇಗೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಈಗ. ಮತ್ತೆ ಮಾವಿನ ಹಣ್ಣು ನೋಡಿ, ಇದರಲ್ಲಿ ಉಂಟಲ್ಲ, ಇದು ನ್ಯಾಚುರಲ್ ಆಗಿ ಉಂಟಂತಂದ್ರೆ ಇದರಲ್ಲಿ ಕೆಮಿಕಲ್ ಎಂತ ಇಲ್ಲ ಅಂತ ಹೇಳಿದ್ದಾರೆ. ಹಣ್ಣು ಮಾಡಿದಂತೆ ನಾನು ಹೇಳಿದೆ, ಅದು ಬ್ಯಾಟ್ರಿ ಅಂತೆಲ್ಲ ಇಟ್ಟು ಹಣ್ಣು ಮಾಡಿದ, ಬ್ಯಾಟ್ರಿ ಇಟ್ಟು ಹಣ್ಣು ಮಾಡಿದಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ, ಅದು ನ್ಯಾಚುರಲ್ ಆಗಿ ಹಣ್ಣಾದ ಅಂತ ಹೇಳಿ ತಂದಿದ್ದೇನೆ ಅವರ ಮಾತಿಗೆ. ಮತ್ತೆ ಇದು ಡ್ರ್ಯಾಗನ್ ಫ್ರೂಟ್. ಈಗ ಒಂದನ್ನು ತುಂಡು ಮಾಡುವ ನೋಡ. ಇದು 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 ಬೇಡ, ಇದು ಯಾವ್ದದೊಂದು ಧಾರೆ ಪುಳಿ ಹೇಗೆ ಉಂಟು ನೋಡುವ. ಕಾಲೇಜ್ ಇರುವಾಗ ತಿಂದಿದ್ದೇನೆ, ಈಗ ವಾಪಸ್ ತಿಂದು ನೋಡುವ. ಉಪ್ಪಲ್ಲಿ ಹಾಕಿ ತಿನ್ಲಿ ಕೇಳಿದ್ರು, ಉಪ್ಪಲ್ಲಿ ಹಾಕಿ ತಿನ್ನುವ. ಬಿಂಬುಳಿ ಅಜ್ಜ ಇದು. ಬೆಂಬಲಿ ಅದೇ ಬೆಂಬುಳಿ ಹುಳಿ ಇರ್ತದೆ, ಇದು ಹುಳಿ ಇಲ್ಲ. ಅದು ಸ್ವೀಟ್ ಇದ್ರೆ ಒಳ್ಳೆ ಟೇಸ್ಟ್ ಇರ್ಬೋದಾ ಅಂತ. ಸ್ವೀಟ್ ಇಲ್ಲ ಮಾತ್ರ, ಯಾಕೆ ಹೀಗೆ ಗೊತ್ತಿಲ್ಲ. ಒಂದ್ಸಲ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಒಂದು ಡಾಕ್ಟರ್ ಯಾರು ಹೇಳುದು, ಮನುಷ್ಯರುಂಟಲ್ಲ ಫ್ರೂಟ್ಸ್ ಈ ತರ ಇದು ಹಣ್ಣಿಗೆಲ್ಲ ಜಾಸ್ತಿ ಖರ್ಚು ಮಾಡುದಿಲ್ಲ ಅಂತೆ. ಕೆಲವರು ಬೇಕರಿ ತಿಂಡಿಗಳಿಗೆ ಮಾತ್ರ ಜಾಸ್ತಿ ಖರ್ಚು ಮಾಡುದಂತೆ. ಮತ್ತೆ ಇದು ಫ್ರೀ ಕೂಡ ಹಾಗೆ. ಬೇಕರಿಯಲ್ಲಿ ಅಥವಾ ಮಾಲ್ ಅಲ್ಲೆಲ್ಲ ಒಂದು ಸ್ನಾಕ್ಸ್ ತಕೊಂಡ್ರೆ ಇನ್ನೊಂದು ಸ್ನಾಕ್ಸ್ ಫ್ರೀ ಅಂತ ಇರ್ತದೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದ್ರೆ ಫ್ರೂಟ್ಸ್ ಗೆ ನೋಡಿ ಒಂದಕ್ಕೆ ಒಂದು ಫ್ರೀ ಉಂಟಾ? ಇಲ್ಲ. ಆರೋಗ್ಯಕ್ಕೆ ಯಾವ್ದು ಒಳ್ಳೇದುಂಟು ನೋಡಿ, ಅದು ಒಂದಕ್ಕೊಂದು ಫ್ರೀ ಕೊಡುದಿಲ್ಲ. ಯಾವಾಗ ಆರೋಗ್ಯಕ್ಕೆ ಒಳ್ಳೇದಲ್ಲ ಉಂಟು ನೋಡಿ ಅದಕ್ಕೆ ಫ್ರೀ ಕೊಡ್ತಾರೆ ಅಂತೆ. ಯಾವ್ದು ಬೇಕು, ಒಂದಕ್ಕೊಂದು ಫ್ರೀ ಬೇಕು. ಅದಕ್ಕೆ ಡಾಕ್ಟರ್ ಒಂದು ಹೇಳಿದ್ರು ಡಾಕ್ಟ್ರು, ಯಾವ್ದು ಆರೋಗ್ಯಕ್ಕೆ ಒಳ್ಳೇದುಂಟು ಅದನ್ನು ಜನ ಇಷ್ಟಪಡುದಿಲ್ಲ ಅಂತ. ಇದು ನೋಡುವಾಗ ನೆನಪಾಯ್ತು ನಂಗೆ. ನೋಡಿ ಈಗ ತಿಂದೇವಲ್ಲ ನಾವು ಫ್ರೂಟ್ ಅನ್ನು, ಧಾರೆ ಪುಳಿ ಸ್ಟಾರ್ ಫ್ರೂಟ್. ಅದು ತಂದೇವೆ ನಾವು, ಅದ್ರ ಮರ ಗಿಡ ನಮಗೆ ಗೊತ್ತಿಲ್ಲ ಈಗ ತಂದೆ ನೋಡುವ. ಇದು ಸ್ವೀಟ್ ಅಂತ ಹೇಳಿದ್ದಾರೆ, ಹೇಗುಂಟು ನೋಡ್ಬೇಕು, ಇನ್ನು ಗೊತ್ತಿಲ್ಲ. ಬೇಗ ಆಗ್ತದೆ ಇದ್ರಲ್ಲಿ ನೋಡುವ. ಅದು
ಚಂದ ತಿಂದಿಗೆ ಒಳ್ಳೇದಾಗುದಿಲ್ಲ ಅದು. ಹೌದಲ್ಲ, ನೋಡುವ. ನೋಡಿ ನಿಮ್ಗೆ ಮೊದಲು ನೀವು ನೋಡಿರ್ಬೋದು, ಈಗ ಹೇಗೆ ಅಂತ ನೋಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಲ್ಲಿಂದ ಎಲ್ಲ ತೆಗ್ದು ಅದು ಹುಳ ಬರ್ತದೆ ಅಲ್ಲ ಅದಕ್ಕೆ ನೋಡಿ, ಅದಕ್ಕೆ ಇದು ಹಾಕಿದ್ದು ಒಂದು ಅಲ್ಲಿ ಇತ್ತು ಎಂತದ್ದು ಜಿಡಿ ಅದನ್ನು ಹಾಕಿದೆ. ಇನ್ನು ಹುಳ್ಳು ಬರೋದು ಬೇಡ ಅಂತ ಇದು ಅದು ಎಂತ ಹುಳ ತೆಗೆದು ಮೊಂಟೆ ಇದು ನೋಡಿ, ಇದು ಎಂತದ್ದು ಒಂದೆಲಗ ಸೊಪ್ಪು ನೋಡಿ ಎಷ್ಟು ಉಂಟು ನೋಡಿ. ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು, ತೆಗ್ಲಿಕ್ಕೆ ಉಂಟು, ಇದು ಸಹ ತೆಗ್ಲಿಕ್ಕೆ ಉಂಟು, ಮತ್ತೆ ಇದನ್ನ ನೆಡ್ಲಿಕ್ಕೆ ಉಂಟು. ಮಳೆ ಹನಿತಾ ಉಂಟು. ಇವರಡಿ ಎಂತದು ಒಂದು ಅಲ್ಲಿ ಎಂತದ ಹೋಗ್ತದೆ ಅಂದ್ರೆ ಇದರ ಚಿಟ್ಟೆ ಎಲ್ಲ ಇದ್ರೆ ಅದಕ್ಕೆ ಓಡಿ ಬರೋದು. ಅವರು ರೆಡಿ ಇರ್ತಾರೆ ಇವರು. ಅಲ್ಲಿ ಮೊಂಟೆ ಇತ್ತು, ಅಲ್ಲಿತ್ತು ಆಚೆ ಮೊಂಟೆ, ಆಚೆ ಹಾರಿತದೆ ನೋಡಿ. ಇಲ್ಲಿ ಎಲ್ಲ ಇತ್ತು ಬಳ್ಳಿ, ಎಲ್ಲ ತೆಗ್ದೆವು ನೋಡಿ. ಈಗ ಇಲ್ಲಿ ತುಂಬಾ ಹಾಳು ಮಾಡಿಟ್ಟಿದೆ ಆ ಬಳ್ಳಿ ಎಲ್ಲ ಆಚೆ ಈಚೆ ಎಂತೆಲ್ಲ ಇದನ್ನು ಕ್ಲೀನ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು ನೋಡಿ. ಇದು ಇಲ್ಲಿ ಇಟ್ಟಿದೆ ನೋಡಿ, ಪಾಟ್ ಇಲ್ಲಿ ಇಟ್ಟಿದ್ದೇವೆ. ಈಗ ಇನ್ನು ಸರಿ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಈಗ ಸದ್ಯಕ್ಕೆ ಇಟ್ಟದ್ದು ಈಚೆ. ಇದೊಂದು ಟೈಪ್ ನ ನೆಲ ಗುಲಾಬಿ ಎಷ್ಟು ಚಂದ ಆಗ್ತದೆ ಗೊತ್ತುಂಟಾ. ಇದು ಒಂದು 11-10 ಗಂಟೆ ಆಗುವಾಗ ಬೆಳಿಗ್ಗೆ ಈಗ ಅರಳಿದ್ದು ಹೋಯ್ತು ನೋಡಿ. ಡೋಂಗಿ ಮಾಡಿ ಕೊಟ್ಟಿದ್ದಾರೆ. ನಾವು ಅವತ್ತೊಮ್ಮೆ ಮಾರ್ಕೆಟಿಂದ ತಂದದ್ದು, ಬೇಕು ಬೇಕು ಅಂತ ಹೇಳಿದ್ವಿ. ಮತ್ತದಂತೆ ಇಲ್ಲಿ ನೋಡುವಾಗ ಎಂತ ಗೊತ್ತುಂಟ, ಅಲ್ಲಿ ಒಂದಿತ್ತು ಗುಡ್ಡದ ಹಾಗೆ ಒಂದೊಂದು ಇಲ್ಲಿ ನಟ್ಟದ್ದು. ಅವನಿಗೆ ಬೇಡ ಅಂತ ತಗೊಂಡು ಬರೋದೇ ಬೇಕು ಬೇಕು ಅಂತ. ಈಗ ಡೋಂಗಿ ಮಾಡಿ ಕೊಟ್ಟು ಹೀಗೆ ಆಗಿದೆ. ಇದು ಇನ್ನೊಂದು ಟೈಪ್ ನ ನೆಲ ಗುಲಾಬಿ ನೋಡಿ, ಜಾಸ್ತಿ ಅಂತ ಚಂದ ಕಾಣ್ತದೆ. ಇದೊಂದೇ ಆಗಿದೆ. ಈಗ ನಮ್ಮ ಮನೆಯವರು ಎಲ್ಲಿ ಹೋಗ್ತಾರೆ ಅಲ್ಲೇ ಒಟ್ಟಿಗೆ ಬರುದು. ಕೂರುಂಟು, ಇನ್ನೊಂದು ಕೂಡ ಬಂತು ನೋಡಿ. ನಿಮಗೆ ಮೇಲೆ ತೋಟದಲ್ಲೆಲ್ಲ ಟ್ಯಾಂಕ್ ಎಲ್ಲ ಉಂಟಲ್ಲ, ನಿಮಗೆ ಕಾಣ್ತಿರ್ಬೋದು. ಅಲ್ಲೆಲ್ಲ ಹೂ ಇತ್ತು, ಎಲ್ಲ ತುಂಡು ಮಾಡಿ ಕಟ್ ಮಾಡಿ ಅದು ಚಿಗುರು ಬರ್ಲಿಕ್ಕೆ ಇಟ್ಟಿದ್ದೇವೆ ನೋಡಿ. ಆಗ ಮಳೆ ಇರ್ಲಿಲ್ಲ, ಈಗ ಸ್ಟಾರ್ಟ್ ಆಯ್ತು ನೋಡಿ ವಾಪಸ್ ಮಳೆ. ಹಾಗೆ ಕುತ್ಕೊಂಡಿದ್ದೆವು, ತುಂಬಾ ಜೋರು ಮಳೆ ಬರ್ಲಿಕ್ಕೆ ಆಗಿದೆ. ಒಂದು ಸೈಡಲ್ಲಿ ಮೋಡ ಹಾಕಿ ಆಗಿದೆ. ನಮ್ಗೆ ಉಂಟಲ್ಲ ಈಗ ಡ್ರೆಸ್ ಎಲ್ಲ ವಾಶ್ ಮಾಡಿದ್ದು ಒಣಗ್ತದ, ಒಣಗುದು ಸಹ ಇಲ್ಲ, ಬಿಸಿಲು ಕೂಡ ಇಲ್ಲ. ನಾವು ಕೆಲವೊಂದ್ಸಲ ಬಿಸಿಲು ಉಂಟು, ಅದು ಸಾಕಾಗುದಿಲ್ಲ. ಮತ್ತೆ ಡ್ರೆಸ್ ಅನ್ನೆಲ್ಲ ನಾವು ಇದು ನಮ್ಮ ಮನೆಯ ಎದುರುಂಟಲ್ಲ ಅಲ್ಲೆಲ್ಲ ಹಾಕಿ ಒಣಗಿಸುದು, ಮತ್ತೆಂತ ಮಾಡೋದಲ್ಲ. ಹಾಗೆ ಹಕ್ಕಿ ಎಲ್ಲ ಕೂತ್ಕೊಂಡು ಮಳೆ ಬಂತಲ್ಲ, ಮಳೆ ಬರುವಾಗೆಲ್ಲ ಖುಷಿ ಆಗ್ತದೆ ಹಕ್ಕಿಗೆಲ್ಲ. ಹಾಗೆ ಮತ್ತೆಂತ ಗೊತ್ತುಂಟು, ನಾವೊಂದು ಒಂದು ಒಂದು ಎಂತ ಹೇಳೋದು, ನಮ್ಮ ಜೀವನದ ಒಂದು ದೊಡ್ಡ ಹೆಜ್ಜೆಯನ್ನು ಒಂದು ಇಡ್ತಿದ್ದೇವೆ. ಅದು ಯಾವುದಂತ ಹೇಳಿದರೆ, ಒಂದು ಸೈಟ್ ತಗೊಳ್ಬೇಕು ಅಂತ, ಒಂದು ಜಾಗ ತಗೊಳ್ಬೇಕು ಅಂತ ಇದ್ದೇವೆ. ನೋಡಿದರೆ ಅದೆಲ್ಲ ಕನ್ಫರ್ಮ್ ಎಂತ ಆಗಲಿಲ್ಲ. ಅದೊಂದು ಎಲ್ಲ ನಿಮಗೆ ಕನ್ಫರ್ಮ್ ಆದಮೇಲೆ ಅದು ಯಾಕೆ ಎಂತಕ್ಕೆ ಅದೆಲ್ಲ ವಿಷಯ ನಿಮಗೆ ಒಂದಿನ ಹೇಳುವ. ಅದೊಂದು ನಮ್ಮ ಜೀವನದ ಒಂದು ದೊಡ್ಡ ಹೆಜ್ಜೆ ನಾನು ಇಡ್ತಾ ಇರೋದು. ಹಾಗೆ ಒಂದು ದಿನ ನಿಮಗೆ ಹೇಳುವ ಎಂತ ಅಂತ ಹೇಳಿ. ಈಗ ನಾನು ಕಂಪ್ಲೀಟ್ ಹೇಳೋದಿಲ್ಲ, ಅದು ಹೇಳಿದ್ದು ಇದು ಮಾತ್ರ ಹೇಳ್ತಾನೆ. ಒಂದು ಮೇಯ್ನ್ ಆಗಿ ಒಂದು ಸೈಟ್ ತಗೊಳ್ಳೋದು, ಅದು ಇದೆಲ್ಲ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಎಲ್ಲ ಆಗ್ಲಿಕ್ಕೆ ಉಂಟು. ಅಂದರೆ ಸ್ವಲ್ಪ ಇದೆಲ್ಲ ಬೇಕಲ್ಲ, ಅದು ಬೇಗ ಬೇಗ ಸ್ವಲ್ಪ ಕಷ್ಟ ಉಂಟು. ಹಾಗೆ ಒಂದು ಸ್ಟೆಪ್ ಇಟ್ಟಿದ್ದೇವೆ ಅಷ್ಟೇ. ಒಂದು ಸ್ಟೆಪ್ ಇಟ್ಟು ಮತ್ತೆ ಅದು ಸ್ವಲ್ಪ ಕಂಪ್ಲೀಟ್ ಆಗ್ತಾ ಬರುವಾಗ, ನಿಮಗೆ ಕಂಪ್ಲೀಟ್ ಆಗುವಾಗ ನಿಮಗೆ ಒಂದು ವಿಷಯ ಹೇಳುವ, ಎಂತ ವಿಷಯ ಎಂತ ಅಂತ ಹೇಳಿ. ದೇವರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ಒಂದು ಕಂಪ್ಲೀಟ್ ಆದರೆ ಮತ್ತೆ ನಾವೇ ಒಂದು ನಿಮ್ಗೆ ಕೂಡ ಹೇಳ್ಬೋದು ಎಂತ ವಿಷಯ ಎಂತಕ್ಕೆ ಅಂತ ಹೇಳಿ. ಒಬ್ಬರ ಜೀವನದಲ್ಲಿ ಒಂದೊಂದು ರೀತಿಯ ಒಂದು ಎಂತ ಕನಸು, ಒಂದು ಹೆಜ್ಜೆ ಎಲ್ಲ ಇರ್ತದಲ್ಲ, ಅದೇ ರೀತಿ ನಮ್ಮದು ಕೂಡ. ಅದು ನಾನು ಈಗ ಸ್ವಲ್ಪ ಹೇಳಿದಷ್ಟೇ. ಅದೊಂದು ಕಂಪ್ಲೀಟ್ ಆಗಲಿ, ಮತ್ತೆ ನಿಮ್ಗೆ ಅದು ಫುಲ್ ಡೀಟೇಲ್ ಆಗಿ ಎಂತ ಅಂತ ಹೇಳ್ತೇವೆ, ಆಗ ನಿಮ್ಗೆ ಕೂಡ ಒಂದು ಐಡಿಯಾ ಸಿಗ್ತದೆ. ಹಾಗೆ ಪಪ್ಪಾಯ ಮರ ನೋಡಿ ಅಂತೆ ಬಾಡಿದೆ, ಅದು ಅದರ ಬೇರು ಉಂಟಲ್ಲ, ಅದರ ಬುಡ ಕೊಳೆತಿದೆ. ಮಳೆ ಬಂದು ಬಿದ್ದ ಅಂತ ನೀರು ಬೀಳ್ತದೆ ಹಾಗೆ. ಮತ್ತೆ ಇದು ಕೊಳೆತಿದೆ, ಅದು ತುಂಬಾ ಪಪ್ಪಾಯ ಉಂಟು ನೋಡಿ. ಮಾಡುದಿನ್ನು ಅದನ್ನು ಬಿದ್ದು ಎಲ್ಲ ಹಾಳಾಗಿ ಹೋಗ್ತದೆ. ಮತ್ತೆ ಎಂತ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಅದನ್ನು ಹಗ್ಗ ಕಟ್ಟಿದ್ದೇವೆ, ಹಗ್ಗ ಕಟ್ಟಿ ಅದು ನಿಂತಿದೆ. ಅದು ಕೂಡ ಇದು ಆಗಿದೆ, ಬಾಡಿದೆ, ಅದು ಬುಡ ಹೋಗಿದೆ. ಅದು ತುಂಬಾ ಪಪ್ಪಾಯ ಉಂಟು ಅದ್ರಲ್ಲಿ. ಅದರದ್ದು ವೇಸ್ಟ್ ಇನ್ನು ಅಂತ ನೋಡಿ. ಅದು ಮತ್ತೆ ಎಂತ ಮಾಡುದಿಲ್ಲ ನೋಡಿ, ಅದು ಕಟ್ಟಿದೆ ನೋಡಿ ಹಗ್ಗದಲ್ಲಿ. ಇಲ್ಲದದು ಬೀಳ್ತದೆ, ಇನ್ನು ಬೀಳಿಕೆ ಆಗಿದೆ, ಗಟ್ಟಿ ಕಟ್ಟಿದ್ದು. ನಿಮ್ಗೆ ಇಲ್ಲಿ ಅದು ಕಾಡು ಕೊತ್ತಂಬರಿ ಸಿಕ್ಕಿದ್ರೆ ತಂದು ನೆಡಿ ಆಯ್ತಾ, ನೆಟ್ಟರೆ ತುಂಬಾ ಆಗ್ತದೆ. ಇನ್ನು ಮೊಳಕೆ ಬರ್ಬೇಕು. ಇಲ್ಲಿ ನೋಡಿ, ಇದು ಕಾಡು ಕೊತ್ತಂಬರಿ, ಇದನ್ನೇ ನಾನೀಗ ಹಾಕೋದು ಪದಾರ್ಥಕ್ಕೆಲ್ಲ. ಇಲ್ಲಿ ನೋಡಿ, ಇದು ನೋಡಿ ಕಾಡು ಕೊತ್ತಂಬರಿ ಎಷ್ಟು ಪಾರಿಮಳ ಗೊತ್ತುಂಟ. ಸೇಮ್ ಕೊತ್ತಂಬರಿ ಸೊಪ್ಪೆ ಕಾಡು ಕೊತ್ತಂಬರಿ ಅಂತ ಇದು. ಮತ್ತೆ ಜಪಾನ್ ಯಾವ್ದು, ಆಫ್ರಿಕನ್ ಕೊರಿಯಂಡರ್ ಲೀವ್ಸ್ ಆಗಿರ್ಬೇಕು ಇದು ಅಂತೆ. ಹಾಗೆ ಅಂತ ಹೆಸರು ಇದಕ್ಕೆ. ನೋಡಿ ಇಲ್ಲಿ ಒಂದು ಆದದ್ದು ನೋಡಿ, 2 ಗಿಡ ಉಂಟು, ಮತ್ತೆ ಒಂದು ಅಲ್ಲಿ ಚಟ್ಟಿಯಲ್ಲಿ ಉಂಟು ನೆಟ್ಟದ್ದು. ಅದರಿಂದ ನಾವು ಈಗ ಪದಾರ್ಥಕ್ಕೆಲ್ಲ ಅದರಿಂದ ತಕೊಂಡು ಹೋಗುದು ನೋಡಿ.
ಇದು ಒಂದು ಗಿಡ, ಇದೊಂದು ಚಿಕ್ಕ ಇದೊಂದು ಗಿಡ. ಕೊತ್ತಂಬರಿ ಸೊಪ್ಪು ಉಂಟಲ್ಲ ಸೇಮ್ ಅದೇ ಪರಿಮಳ. ನಾನು ಅದನ್ನೇ ಹಾಕುದು ಈಗ ಪದಾರ್ಥಕ್ಕೆ. ನಾವು ಪ್ಲಾಸ್ಟಿಕ್ ಹಾಕ್ತಾ ಇಲ್ಲ, ಗಾಳಿ ಗಂಟ ಡಬ 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 ಹಾರೋದು. ಅದಕ್ಕೆ ನೋಡಿ ಇಲ್ಲಿ ಕಟ್ಟಿದ್ದು, ಇಲ್ಲಿಗೆ ಕಟ್ಟಿ ಇಟ್ಟದ್ದು ಗಟ್ಟಿ ಹಾರುದಿಲ್ಲ. ಕೋಣ ಕಟ್ಟಿದಾಗೆ ಅಲ್ಲಿಂದ ಕಲ್ಲು ಕಟ್ಟಿದ್ದೇವೆ ಆಸೆ. ಇಲ್ಲಿ ನೋಡಿ ತೆಂಗಿನಕಾಯಿ ಚಿಪ್ಪು ಎಲ್ಲ ನಾನು ತೆಗ್ದಿರೋದು. ಇಲ್ಲಿಂದ ಕಟ್ಟಿಟ್ಟದು ಎಲ್ಲ ತೆಗ್ದು ಬಿಸಾಡ್ತೇನಲ್ಲ, ಅದಕ್ಕೆ ಇಲ್ಲಿ ಹಾಕೋದು ನೋಡಿ. ಇದು ಒಂದು ಎರಡೂವರೆ ತಿಂಗಳದುಂಟು. ಇಲ್ಲಿ ನೋಡಿ ಇನ್ನೇ ಇದ್ರೆ ಉಂಟಲ್ಲ, ಇದನ್ನು ಚಿಪ್ಪ ತೆಗೆದು ಬಿಸಾಡಬೇಡಿ ಆಯ್ತಾ. ತೆಗೆದು ಇದು ಚಿಪ್ಪು ನೋಡಿ, ತೆಂಗಿನ ಚಿಪ್ಪು ಇದು ಕಟ್ಟಿಟ್ಟದ್ದು. ಒಂದು 2.5 ತಿಂಗಳದ್ದು ಇರ್ಬೋದಲ್ಲ ತೆಂಗಿನಕಾಯಿ ಅಡುಗೆಗೆ ಹಾಕಿದ್ದು. ಇದು ಈಗ ಎಷ್ಟು ಚಿಪ್ಪು ಇದ್ರೆ ಕೂಡ ತೆಗ್ದಿಡಿ, ಮತ್ತೆ ಹಾಳಾದದೆಲ್ಲ ಇಡಬೇಡಿ ಆಯ್ತಾ, ಮಣ್ಣಿದ್ದದೆಲ್ಲ. ಅದು ಚಂದ ಉಂಟು ನೋಡಿ, ಇದು ಚಂದ ಇದೆ, ಅದು ಇಟ್ಟು ಆಯಿತು. ಅದಕ್ಕೆ ಸಹ ರೇಟ್ ಒಳ್ಳೆಯದು ರೇಟ್ ಉಂಟಂತೆ. ಈಗ ರೇಟ್ ಜಾಸ್ತಿ ಉಂಟು, ಎಷ್ಟಂತ ಗೊತ್ತಿಲ್ಲ, ಒಂದು 30-35 ರೂಪಾಯಿ ಏನೋ ಇರಬೇಕು.